ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕಳೆದ ಒಂದು ವಾರ ಕಾಲ ದೇವರು ನಮ್ಮೊಡನೆ ಇತ್ತು, ನಮ್ಮನ್ನು ಕಾಯ್ದುಕೊಂಡನು. ನಮಗೆ ಬರಬೇಕಾಗಿರುವ ಎಲ್ಲ ಆಪತ್ತು ಅನಾಹುತಗಳನ್ನು ನೀಗಿಸಿ ನಮ್ಮನ್ನು ಬಿಡಿಸಿ ರಕ್ಷಿಸಿದನು. ಈ ವಾರದಲ್ಲೂ ಕೂಡ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಭಾನುವಾರದ ಬೆಳಗಿನ ಸಮಯದಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡುವ ಒಂದು ವಾಕ್ಯ ಇದಾಗಿದೆ. ಯೋಹಾನ ಸುವಾರ್ತೆ ಪುಸ್ತಕ 11ನೇ ಅಧ್ಯಾಯ 35ನೇ ವಾಕ್ಯ. ಯೋಹಾನ 11:35. ಯೇಸು ಕಣ್ಣೀರು ಬಿಟ್ಟನು. ಆಮೆನ್, ಹಲ್ಲೆಲೂಯಾ. ಈ ವಾಕ್ಯವನ್ನು ಕುರಿತು ನಾವು ನೋಡುವಾಗ, ಈ ಅಧ್ಯಾಯದ ಮೇಲ್ಗಡೆ ವಾಕ್ಯಗಳು ನಾವು ನೋಡುವಾಗ, ಮರಿಯಳು, ಮಾರ್ತಳು ಎಂಬುದಾಗಿರುವಂಥ ಸಹೋದರಿಗಳು ಇರ್ತಾರೆ. ಅವ್ರಿಗೊಂದು ಸಹೋದರ ಇರ್ತಾನೆ, ಲಾಸರನು. ನಮಗೆಲ್ಲರಿಗೂ ಗೊತ್ತಿರುವಂಥ ಈ ಕಾರ್ಯಗಳು. ಆದರೆ ಒಂದು ದಿವಸ ಆತನು ತೀರಿಕೊಳ್ಳುತ್ತಾನೆ. ಆಗ ಯೇಸು ಅಲ್ಲಿ ಬರುವುದಕ್ಕೆ ಸ್ವಲ್ಪ ತಡವಾಗುತ್ತದೆ. 4 ದಿವಸದ ನಂತರ ಯೇಸು ಅಲ್ಲಿ ಬರುತ್ತಾನೆ. ಯೇಸು ಬರುವಾಗ ಅವರಲ್ಲಿ ಕಣ್ಣೀರು ಹಾಕುತ್ತಾ ತುಂಬ ದುಃಖದ ಒಂದು ಗೋಳಾಟದ ಅವಸ್ಥೆಯಲ್ಲಿ ಆಗಿರುತ್ತಾರೆ. ಇವರ ಕಣ್ಣೀರನ್ನು ಕಂಡು ಯೇಸು ಕೂಡ ತುಂಬ ತತ್ತರಿಸಿ ಯೇಸು ಕಣ್ಣೀರು ಹಾಕುತ್ತಾನೆ. ಅದನ್ನು ಕುರಿತಾಗಿಯೇ ಇಲ್ಲಿ ಬರೆದಿರುವಂಥ ವಾಕ್ಯ ಇದಾಗಿದೆ. ಯೇಸು ಕಣ್ಣೀರು ಬಿಟ್ಟನು. ಯಾಕಂದರೆ ಅವರ ಕಣ್ಣೀರನ್ನು ನೋಡಿ ಯೇಸು ಕೂಡ ಹೃದಯದಲ್ಲಿ ನೊಂದುಕೊಂಡನೆಂಬುದಾಗಿ ನೋಡುತ್ತೇವೆ. ತುಂಬ ಆತನು ಪರಿತಪಿಸುವ ಒಂದು ಸಂದರ್ಭವಾಗಿತ್ತು ಆ ಸಮಯ. ಎಲ್ಲರೂ ಎದುರು ನೋಡುತ್ತಿದ್ದಾರೆ, ಏನಾಗುತ್ತದೋ ಎಂಬುದಾಗಿ. ಯೇಸು ಲಾಸರನ್ನು ಜೀವಂತವಾಗಿ ಎಬ್ಬಿಸುತ್ತಾನೋ ಎಂಬುದಾಗಿರುವಂಥ ಒಂದು ಕೆಲವರಿಗೆ ಸಂಶಯ ಇರುತ್ತದೆ. ಕೆಲವರು ಅದನ್ನು ತುಂಬ ಆತುರದಿಂದ ನೋಡುತ್ತಿದ್ದಾರೆ. ಆ ಸಮಯದಲ್ಲಿ ಯೇಸು ಕಣ್ಣೀರು ಬಿಟ್ಟು ಅವ್ರಿಗೋಸ್ಕರ ಅದ್ಭುತ ಮಾಡುವಂಥ ಒಂದು ಕಾರ್ಯವನ್ನು ಅಲ್ಲಿ ನಾವು ನೋಡುತ್ತೇವೆ. ಆಮೇಲೆ ಅವರ ವಿಷಯ, ತನ್ನ ಎಲ್ಲ ಕಾರ್ಯದಲ್ಲೂ ಒಂದು ಆದರಣೆಯಾಗಿದ್ದಂಥ ತನ್ನ ಸಹೋದರನು ತೀರಿಕೊಳ್ಳುತ್ತಾನೆ. ಆ ದುಃಖವನ್ನು ತಡೆಯಲು ಸಾಧ್ಯವಾಗದೆ ಅವರುಗಳು ಅಳುತ್ತಿದ್ದಾರೆ, ಗೋಳಾಡುತ್ತಿದ್ದಾರೆ. ಯೇಸು ಅವರ ಕಣ್ಣೀರನ್ನು ನೋಡಿ ಅಲ್ಲಿ ಅದ್ಭುತ ಮಾಡುವುದಾಗಿ ನೋಡುತ್ತೇವೆ. ಆಮೆನ್, ಹಲ್ಲೆಲೂಯಾ. ಅನೇಕ ಸಮಯ ನಮ್ಮ ಜೀವಿತದಲ್ಲಿ ಕೂಡ ಅವರಿಗೆ, ಈ ಮಾರ್ತ ಮರಿಯಳಿಗೆ ತನ್ನ ಸಹೋದರನ ಮರಣವನ್ನು ಕುರಿತಾಗಿರುವಂಥ ಒಂದು ದುಃಖವಿತ್ತು. ಆದರೆ ಅದೇ ಸಮಯದಲ್ಲಿ ನಮ್ಮ ಅನೇಕರ ಜೀವಿತದಲ್ಲಿ ಅದಕ್ಕೆ ಸಮವಾದಂಥ ಅನೇಕ ದುಃಖದ, ಪ್ರಯಾಸದ, ವೇದನೆಗಳ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬಂದಿರುತ್ತದೆ. ಆ ಸಮಯದಲ್ಲಿ ನಾವು ಅಳುತ್ತಾ, ಗೋಳಾಡುತ್ತಾ, ನಮಗೆ ಸಹಾಯ ಮಾಡಲು ಯಾರೂ ಇಲ್ಲ ಎಂಬುದಾಗಿ ಅನೇಕ ಸಮಯ ನಾವು ತತ್ತರಿಸುವ ಸಮಯ ಬಂದಿದೆ. ಅದರಲ್ಲೂ ಕೂಡ ಯೇಸು ನಮ್ಮ ಜೊತೆಯಲ್ಲಿತ್ತು, ನಮ್ಮ ನಡೆಸಿದನು. ಈಗಲೂ ಕೂಡ ನಮ್ಮ ಒಂದೊಂದು ವಿಷಯಗಳು, ಹಲ್ಲೆಲೂಯಾ, ಆತನು ತಿಳಿದವನಾಗಿದ್ದಾನೆ. ಯಾವ ವಿಷಯಕ್ಕಾಗಿ ನಾವು ಕಣ್ಣೀರಿಂದ ಪ್ರಾರ್ಥಿಸುತ್ತಿದ್ದೆವೋ, ಕಣ್ಣೀರು ಸುರಿಸುತ್ತಾ ಆತನ ಸನ್ನಿಧಾನದಲ್ಲಿ ನಾವು ಆಗಿರುತ್ತೀವೋ, ಆ ಎಲ್ಲ ವಿಷಯಗಳಿಗೂ ಆತನು ಉತ್ತರ ಕೊಡುವ ಕರ್ತನಾಗಿದ್ದಾನೆ. ಆತನು ಅದರ ಜೊತೆಯಲ್ಲಿ ದುಃಖಪಟ್ಟು ಕಣ್ಣೀರು ಹಾಕಿ ನಮ್ಮ ದುಃಖದ ಕಣ್ಣೀರನ್ನು ನೀಗಿಸಿ ಸಂತೋಷದ ಕಣ್ಣೀರನ್ನು ಸುರಿಸುವಂತೆ ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಬೆಳಗಿನ ಸಮಯದಲ್ಲಿ ನಮ್ಮ ಎಲ್ಲ ದುಃಖದ ಕಾರ್ಯಗಳು, ನಮ್ಮ ಎಲ್ಲ ಕಣ್ಣೀರಿನ ಕಾರ್ಯಗಳನ್ನು ದೇವರ ಕರದಲ್ಲಿ ಸಮರ್ಪಿಸೋಣ. ನಮ್ಮ ಕಣ್ಣೀರನ್ನು ನೀಗಿಸಿ ದುಃಖದ ಕಣ್ಣೀರನ್ನು ನೀಗಿಸಿ ಸಂತೋಷದ ಕಣ್ಣೀರನ್ನು ಸುರಿಸುವಂತೆ ಮಾಡುವ ಕರ್ತನು. ಹಲ್ಲೆಲೂಯಾ. ಆತನ ಸಮೀಪದಲ್ಲಿ ನಾವು ಬರೋಣ. ಆತನ ಸಮೀಪದಲ್ಲಿ ನಾವು ಬಂದು ಆತನಲ್ಲಿ ನಾವು ನಮ್ಮನ್ನು ಸಮರ್ಪಿಸೋಣ, ನಮ್ಮನ್ನು ದಕ್ಕಿಸಿಕೊಡೋಣ. ನಾವು ಈಗ ತಲೆಬಾಗಿ ಪ್ರಾರ್ಥಿಸೋಣ. ಒಳ್ಳೆಯ ಕರ್ತನೆ, ಈ ಬೆಳಗಿನ ಸಮಯದಲ್ಲಿ ಕರ್ತಾವೆ, ಈ ಕರ್ತನೆ, ಹಲ್ಲೆಲೂಯಾ, ಈ ವಾಕ್ಯಕ್ಕೆ ಅನುಸಾರವಾಗಿ ನಿನ್ನ ಸಮ್ಮುಖದಲ್ಲಿ ನಮ್ಮನ್ನು ಸಮರ್ಪಿಸುತ್ತೇವೆ. ಈ ಲಾಸರ ತೀರಿಕೊಂಡಾಗ ಕರ್ತನೆ, ಮಾರ್ತ ಮರಿಯಳು ಕಣ್ಣೀರು ಹಾಕಿದ್ರು. ಅವರ ಜೊತೆಯಲ್ಲಿ ಕೂಡ ನೀನು ದಿಂದು ಕಣ್ಣೀರು ಹಾಕಿ ಅವರ ಕಣ್ಣೀರನ್ನು ನೀಗಿಸಿ ಅಪ್ಪ ಅವರಿಗೆ ಒಳ್ಳೆ ಸಂತೋಷವನ್ನು ಹಲ್ಲೆಲೂಯಾ ಕೊಡುವಂಥ ಕಾರ್ಯವನ್ನು ಆಮೇಲೆ ಮಾಡಿದೆಲ್ಲ ರಾಸ. ಅಪ್ಪ, ಜೀವದಿಂದ ಲಾಸರನ್ನು ಎಬ್ಬಿಸಿ ಅವರಿಗೆ ಕೊಟ್ಟೆಲ್ಲ ಕರ್ತನೆ. ಅದೇ ಪ್ರಕಾರ ಅನೇಕ ಸಮಯ ನಮ್ಮ ಜೀವಿತದಲ್ಲಿ ಈ ಕಣ್ಣೀರು ಹಾಕುವಂಥ, ಕಣ್ಣೀರು ಸುರಿಸುವಂಥ ಅನೇಕ ಪ್ರಶ್ನೆಗಳು, ಅನೇಕ ಪ್ರಯಾಸಗಳು, ವೇದನೆಗಳು ನಮ್ಮ ಜೀವಿತದಲ್ಲಿ ಬಂದಿದ್ದು ಉಂಟಪ್ಪ. ಅದರಲ್ಲೆಲ್ಲ ಕರ್ತನೆ ನೀನೇ ನಮ್ಮ ಜೀವದಲ್ಲಿ ಇತ್ತು ನಮ್ಮ ಕಣ್ಣೀರನ್ನು ನೀಗಿಸಿ ಕರ್ತಾವೆ ಸಂತೋಷದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡುವುದಕ್ಕಾಗಿ ನಾವು ನಿನ್ನ ಪಾದ ಬಿಡ ನಮ್ಮನ್ನು ಒಪ್ಪಿಸಿ ಕೊಡುತ್ತೇವೆ ಕರ್ತನೆ. ಸ್ತೋತ್ರಂ. ಸಂತೋಷದ ಕಣ್ಣೀರನ್ನು ಸುರಿಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ, ನಿನ್ನ ನಾಮವನ್ನು ಸುಧಿಸುವಂತೆ, ಅನೇಕರಿಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ನಮ್ಮೊಬ್ಬೊಬ್ಬರಿಗೂ ಸಹಾಯ ಮಾಡು. ಅದ್ಭುತ ಮಾಡುವ ದೇವರ ಕರದಲ್ಲಿ ನಮ್ಮನ್ನು ಒಪ್ಪಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮೊಬ್ಬರನ್ನು ಅನುಗ್ರಹಿಸಲಿ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ.